ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಸೊ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ಅಂದರೆ ನನ್ನ ತಮ್ಮನ ವೈಫ್ ಅವರ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ನನ್ನ ಮಗಳನ್ನ ನೋಡೋದಕ್ಕೆ. ಸೊ ಅವ್ರು ಬರ್ತಾ ಇರೋ ಸ್ಪೆಷಲ್ಗೆ ನಾವು ಇವತ್ತು ಮನೇಲಿ ಸ್ಪೆಷಲ್ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ ಬಂಗಾರಿ? ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇವ್ರಿಗೆ ಹೇಳು ಏನು ಮಾಡ್ತಾ ಇದೆಯಾ ಹೇಳಿಲಿ. ಇಲ್ಲಿ ನೋಡಿಲ್ಲ, ಅತ್ತೆ ನೋಡ್ತಾ ಇರುತ್ತೆ, ಹೇಳಿಲಿ ಏನು ಮಾಡ್ತಾ ಇದೆಯಾ, ಏನು ಮಾಡ್ತಿದ್ಯಾ, ನೀನೇನು ಮಾಡ್ತಿದ್ಯಾ? ಟಿವಿ ನೋಡ್ತಾ ಇದೆಯಾ? ಏನು ಸ್ಪೆಷಲ್ ಏನು ಮಾಡ್ತಿದ್ಯಾ ಹೇಳಲ್ವಾ? ಸೊ ಮಟನ್ ಸಾಂಬಾರ್, ಕಬಾಬ್, ಆಮೇಲೇನು ಆಮೇಲೆ ಚಿಕನ್ ಫ್ರೈ, ಇಷ್ಟು ಮಾಡ್ತಾ ಇದ್ದೀವಿ. ಅಂಕಲ್ ಆಂಟಿ ಬರ್ತಾ ಇದ್ದಾರೆ ಮನೆಗೆ, ಅದಕ್ಕೆ ಮಟನ್ ಸಾಂಬಾರ್ ಅಮ್ಮ ಆಲ್ರೆಡಿ ಎಲ್ಲ. ಹಾಗೆ ನಾನು ಮಾತಾಡುವಾಗ ಕುಕ್ಕರ್ ವಿಜಿಲ್ ಸೌಂಡ್ ಗುಯ್ ಅಂತ ಬರ್ತಾಯಿತ್ತು. ಸೊ ಅದನ್ನು ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಆ ಸೌಂಡೇ ಜಾಸ್ತಿ ಕೇಳಿಸುತ್ತಲ್ವಾ. ಅದಕ್ಕೆ ಈಗ ಇರು ಮಗನೆ ವಾಯ್ಸ್ ನೋಟ್ ಕೊಡ್ತಾ ಇದ್ದೀನಿ. ಸೊ ಈಗ ನಾವೇನೇನು ಮಾಡಿದ್ದೀವಿ ಅದನ್ನು ತೋರಿಸ್ತೀನಿ ಬನ್ನಿ. ಈಗ ಇದು ನಾನು ಮಾಡ್ತಾ ಇರೋ ಲೈಟೇ ಆನ್ ಆಗ್ತಾ ಇಲ್ಲ, ಲೋ ಬ್ಯಾಟ್ರಿ ಆಗೋಯ್ತಲ್ಲ, ಚಾರ್ಜಿಂಗ್ ಆಗ್ತಿದ್ದೀರ. ಹಾಗೆ ಆಂಟಿ ಕೂತ್ಕೊಂಡು ನಾವೆಲ್ಲ ಏನೇನು ತಿನ್ಬೋದು ಅಂತ ಹೇಳ್ತಾ ಇದ್ದಾರೆ. ಆಂಟಿ ಇವಾಗ ಮ್ಯಾಂಗೋ ಕೊಡ್ತಾರಂತೆ. ತಿನ್ಬೋದು, ಹಾಂ, ಮಾವಿನ ತಿನ್ಬೋದು, ಸೊಪ್ಪು ತಿನ್ಬೋದು, ಸೊಪ್ಪು ಎಲ್ಲ ಇಟ್ಟಿದ್ದೀನಿ, ಸಾಕು. ಬೇಡ ಚಾನು, ಬೆಲ್ಲದ ಕಾಫಿ ಕುಡಿತಾಳ ಆಂಟಿ? ಹೌದಾ? ಅಂಗನವಾಡಿನಲ್ಲಿ ಕೊಡ್ತಾರಲ್ಲ ಬೆಲ್ಲ, ಅದಾಕ್ತೀರಾ? ಕೇಳಬೇಕು ನೀವು. ಮೂಗು ಕಟ್ಕೊಳ್ಳುತ್ತೆ. ಇನ್ನೊಂದು ಹೇಳು. ಬೇಡ, ರಾತ್ರಿ ಹೊತ್ತು ಮೂಗು ಕಟ್ಕೊಳ್ಳುತ್ತೆ. ಬ್ರೆಡ್ ತಿನ್ಸಿಲ್ವಾ? ಒಂದ್ ಪೀಸ್ ಬಂದು ತಿಂತೀನಿ ಅಷ್ಟೇ. ನೀನು ಹಾಯ್ ಮಾಡು. ಹಾಯ್ ಹಾಯ್ ಏನು? ಆಂಟಿ ಅವ್ರ ಮನೆಗೆ ಹೊರಡ್ತಾವ್ರೆ. ಹೇಳಮ್ಮ ನೀನು. ಅಂಕಲ್ ಹೂವ ಹಾಕ್ತಾನೆ ಬಿಟ್ಟಿತ್ತಂತೆ ಎದುರುಗಡೆ ಮನೆ, ಅದಕ್ಕೆ ಅದನ್ನ ಕೊಟ್ಟಿದ್ದಾರೆ. ಕವರ್ ಹಾಕು. ನಿಮ್ಮ ಕವರ್ಗೆ ಬಾಕ್ಸ್ ಹಾಕಿ ಮಾಡ್ಬಿಟ್ಟಿದ್ದೆ ಎಲ್ಲ. ನಿಮ್ಮ ಅರ್ಧ ಐಟಮ್ ನಮ್ಮನೆ ಯಾವುದು ಇಲ್ಲ, ಅದೊಂದೇ. ಆಂಟಿ ಹೋಗ್ತಾ ಆ ಕಡೆ ಈ ಕಡೆ ಕಾಲು ಹಾಕೊಂಡು ಕುತ್ಕೊಂಡ್ಬಿಡಿ, ಮಳೆ ಬರುತ್ತಲ್ಲ. ಅಭ್ಯಾಸ ಐತಾ ನಿಮಗೆ? ಹೌದಾ? ಅಲ್ಲ ಅಂಕಲ್ ಸ್ಪೀಡಾಗಿ ಹೋಗ್. ಹುಷಾರತ್. ತೊಟ್ಲಿ ಕಟ್ಬಿಡಿ, ನೋಡ್ತಾ ಇರ್ತಾನೆ. ಏನು ಜಾನು ಸಮಾಚಾರ? ಹೊರಡ್ತಾ ಇದ್ದಾರೆ ಆಂಟಿ ಅಂಕಲ್.
ಮಳೆ ಇಲ್ಲ. ಅನಿತಾ ಐತೆ ಅಮ್ಮ, ನೀನು ಜೊತೆಲಿ ಹೋಗಲ್ಲಿ ಫ್ಯಾಕ್ಟ್ರಿಗೆ ಹೋಗಿ ಒಂದು ಚೀಲ ಕೊಟ್ಬಿಡು. ಹಾಂ ಬಾಯ್ ಆಂಟಿ, ಬಾಯ್ ಬಾಯ್. ಹಾಂ ಬಾಯ್ ಅಂಕಲ್, ಹುಷಾರಾಗಿ ಹೋಗಿ ಬನ್ನಿ. ಈಗ ಪಾಪ ಈ ಮಳೇಲಿ ಹೋಗ್ತಾ ಇದ್ದಾರೆ. ಹಿಂಗೆ ಹೋಗ್ತಾರೋ. ಅನಿತಾ ಆಯ್ತಾ? ಇಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿದ್ದೆ ಹೋಗ್ಬೋದಿತ್ತು. ಇಷ್ಟೊಂದು ಮಳೆ ಬರ್ತಾ ಇದೆ ಪಾಪ. ಅವ್ರು ಆ್ಯಕ್ಚುಲಿ ಇರೋದು ತುಮಕೂರಲ್ಲಿ, ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ನೆನ್ಕೊಂಡು ಹೋಗ್ತಾರೆ ಪಾಪ. ಅಲ್ಲಿ ಪಾಪು ಬೇರೆ ಇದ್ದಾನಲ್ಲ, ಅವನು ನೋಡ್ಕೋಬೇಕು. ಅದಕ್ಕೆ ಬೇಗ ಹೋಗಿ ರೀಚ್ ಆಗ್ತೀವಿ ಅಂತ ಹೇಳಿದ್ದಾರೆ. ಚಿಕನ್ ಗ್ರೇವಿ ಈಗ ಬಂದಿದೆ. ಚಿಕನ್ ಗ್ರೇವಿ ಮಾಡಿದ್ವಿ. ಹಾಗೆ ಮಟನ್ ಸಾಂಬಾರ್ ಕಬಾಬ್ ಮಾಡಿದ್ವಿ. ಕರೆದು ತಿನ್ಕೊಂಡ್ಬಿಟ್ಟಿದೀವಿ. ನಮ್ಗೆ ಇನ್ನೂ ಕರಿಬೇಕು. ಇನ್ನೂ ಕರಿಬೇಕು. ಕರೆದಿದ್ದೆಲ್ಲ ಖಾಲಿ ಆಗೋಯ್ತು. ಕರ್ದಿಲ್ಲ. ಇನ್ನೊಂದ್ ಸ್ವಲ್ಪ ಕರೆದ್ಬಿಟ್ಟು ಬಂದಿದ್ರು ನೆಂಟರು ಕರೆದಿದ್ದೀವಿ ಅಷ್ಟೇ. ಆಮೇಲೆ ಇನ್ನೊಂದ್ ಸ್ವಲ್ಪ ಕರೆದ್ಬಿಟ್ಟು ನಾವು ಎಲ್ಲಾರು ತಿನ್ಬಿಡೋದು ಅಲ್ವಾ? ಹಾ, ಅದಕ್ಕೆ ಹಾಯ್ ಹೇಳು. ಹಾ ಸೊ ಮಟನ್ ಸಾಂಬಾರ್, ಕಬಾಬ್, ಚಿಕನ್ ಗ್ರೇವಿ, ರೈಸು, ಮುದ್ದೆ ಇಷ್ಟು ಮಾಡಿದ್ವಿ. ತಿಂದಾಯ್ತು. ಈಗ ನೈಟ್ ಊಟಕ್ಕೆ ಇಷ್ಟು ತಿನ್ಬೇಕು ಅಷ್ಟೇ. ನಮ್ಮ ಸೊಸೆಯರ ಅಪ್ಪ ಅಮ್ಮ ಬಂದಿದ್ರು. ಯಾರು? ನಮ್ಮ ಸೊಸೆಯರ ಅಪ್ಪ ಅಮ್ಮ ಬಂದಿದ್ರು, ಅವ್ರಿಗೆ ಮಾಡಿದ್ದೀವಿ. ಅದು ಸಾರಿ ಯಾಕೋ ಹೊಟ್ಟೆ ಇಷ್ಟಿಲ್ಲ ಇವತ್ತು. ಯಸುಮ್ಮ, ನೀನ್ ಮಾಡ್ದಂಗಿರ್ಲಿಲ್ಲ ಅಮ್ಮ. ನೋಡಮ್ಮ, ನೀನ್ ಮಾಡ್ದಂಗಿರ್ಲಿಲ್ಲ ಅಮ್ಮ ಅಲ್ವಾ ಅಮ್ಮ? ಆಮೇಲೆ ಅದಕ್ಕೆ ಏನು ಅನ್ಕೋಬೇಡ, ನೀನು ಅನ್ಕೋಬೇಡ ಸೊಸೆ, ಏನು ಅನ್ಕೋಬೇಡ. ಬಂದು ಹೇಳ್ಕೊಂಡ್ಕೊಡು ನಿಮ್ಮ ಅತ್ತೆಗೆ. ಅತ್ತೆಮ್ಮ ಹಿಂಗೆ ಮಾಡಿ ಹಿಂಗೆ ಹಾಕಿ ಅಂತ ಹೇಳ್ಕೊಂಡ್ಕೊಡು. ನಿಮ್ಮೂರು ಸಾಂಬಾರ್ ಥರ ಇರಲಿಲ್ಲ. ನಿಮ್ಮ ಅಪ್ಪ ಅಮ್ಮ ಏನು ಅನ್ಕೊಂಡು ಹೋದ್ರು? ಏನು ಅನ್ಕೊಂಡಿರಲ್ಲ. ನನ್ನ ಮಗಳ ಥರ ಸಾಂಬಾರ್ ಇಲ್ಲ ಅಂತಾರೆ ಪಾಪ. ಅವ್ರು ಏನು ಅನ್ಕೊಳ್ಳಲ್ಲ ಅಲ್ವಾ ಯಶು? ಇಷ್ಟು ಐಟಮ್ ಆಯಿತು, ತಿಂದೇ ಬಿಟ್ವಿ. ಈ ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಐತೆ. ಸೊ ಅದಕ್ಕೆ ಬಟ್ಟೆ ಕಟ್ಕೊಂಡಿದ್ದೀನಿ. ಏನು ಬೇಕು ಬಂದಾರಿ? ವೇರ್ ಈಸ್ ರಿಮೋಟ್? ಇಲ್ಲೇ ಐತೆ. ಅತ್ತೆಗೆ ಹಾಯ್ ಹೇಳು. ಹಾಯ್ ಅತ್ತೆ ಅನ್ನು. ನೀನು ಕುತ್ಕೊಳ್ಸಿರೋ ಚಿಪ್ಸ್ ಇಲ್ಲ ಐತೆ ಅಂತ ಹೇಳು. ಹೇಳು, ಹೇಳಲ್ಲಿ ಅತ್ತೆಗೆ ಹೇಳು. ತೋರಿಸು ಅತ್ತೆಗೆ. ಆಂಟಿ ತುಂಬ ಚೆನ್ನಾಗಿದೆ ನೀವು ಕೊಟ್ಟಿರೋ ಡ್ರೆಸ್ಸು ಪಾಪುಗೆ. ಇದನ್ನು ನಾನು ತೋರಿಸ್ತೀನಿ, ಆಮೇಲೆ ನೀನು ತೋರಿಸೋಣ. ಇದು ಫ್ರಾಕ್. ಆಂಟಿ ಫ್ರಾಕ್ ಟೈಪಲ್ಲಿ ತೊಗೊಂಬಂದಿದ್ದಾರೆ. ರೆಡ್ ಕಲ್ಲರು. ಅವಳು ಕಲರ್ ಇದ್ದಾಳೆ, ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ತಂದಿದ್ದಾರೆ. ಇದು ಟಾಪು ಆ್ಯಂಡ್ ಇದು ಪ್ಯಾಂಟ್ ನೋಡಿ ಎಷ್ಟು ಪುಟ್ಟದಾಗ ಎಷ್ಟು ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಆಂಟಿ ಈ ಡ್ರೆಸ್ಸಿಗೆ. ಇದು ಯಾವುದಮ್ಮ? ನೋಡಿ, ಅವರು ತಂದಿರೋದು ನಮ್ಗೆ ಗೊತ್ತೇ ಇಲ್ಲ. ಈಗ ನೋಡಿ, ಆಕ್ಚುಲಿ ನಮ್ಮ ಅಮ್ಮಂಗೆ ಗೊತ್ತೇ ಇಲ್ಲ. ಆಂಟಿ ನೀವು ತಂದಿರೋದು ಅವ್ರಿಗೆ ಗೊತ್ತೇ ಇಲ್ಲ. ನಾನು ಇವಾಗ ಅಮ್ಮಂಗೆ ನೋಡಮ್ಮ ಡ್ರೆಸ್ ತಗೊಂಬಂದಿದ್ದಾರೆ ಅಂತ ಹೇಳಿದ್ನಲ್ಲ, ಅಯ್ಯೋ ಹೌದಾ ಅಂದ್ಬಿಟ್ಟು ಇವಾಗ ಚೆಕ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಅಮ್ಮ. ಈಗ ಕಲರ್ಸ್ ತಂದಿದ್ದಾರೆ, ಆರಿಸ್ಕೊಂಡ್ವಿ. ಚೆನ್ನಾಗಿದೆ ಬಟ್ಟೆ. ಬ್ಲೂ ಕಲರ್ ಆ್ಯಂಡ್ ವೈಟ್ ಚೆಕ್ಸಲ್ಲಿ ಚೆನ್ನಾಗಿದೆ. ಅದು ಪ್ಯಾಂಟ್ ನೋಡು ಎಷ್ಟು ಚೆನ್ನಾಗಿತ್ತಲ್ಲ. ಪ್ಯಾಂಟ್ ಚೆನ್ನಾಗಿದೆ. ಅದು ಪ್ಯಾಂಟ್ ಚೆನ್ನಾಗಿ ಕಲರ್ಗಳು ತಂದಿದ್ದಾರೆ, ಚೆನ್ನಾಗಿದೆ. ಈ ಪ್ಯಾಂಟ್ ತೋರಿಸು. ಪ್ಯಾಂಟ್ ನೋಡಿ, ಇದಕ್ಕೆ ಈ ಬ್ಲೂ ಕಲರ್ಗೆ ಈ ಟಾಪಿಗೆ ಆ ಪ್ಯಾಂಟ್ ಎಷ್ಟು ಚೆನ್ನಾಗಿದೆ ಅಲ್ಲ. ಚೆನ್ನಾಗಿದೆ. ಹಣ್ಣದ ಕಲರ್ಸು ಚೆನ್ನಾಗಿರುತ್ತೆ. ಇದು ಆಂಟಿ ಸೆಲೆಕ್ಟ್ ಮಾಡಿದ್ದು ಅಂಕಲ್ ಸೆಲೆಕ್ಟ್ ಮಾಡಿದ್ದೋ ಗೊತ್ತಿಲ್ಲ. ಮೋಸ್ಟ್ಲಿ ಆಂಟಿ ನಾನು ಸೆಲೆಕ್ಟ್ ಮಾಡಿರ್ತಾರೆ ಅಂತ್ಯಾ. ಅದೇ ಆಂಟಿ, ನಾನು ನೀವು ಆಂಟಿ ಅಂತ ಅಂದಲ್ಲ. ಅವಳು ಕಲರ್ ಇದ್ದಾಳಲ್ಲ, ಅದಕ್ಕೆ ನಾನು ರೆಡ್ ಕಲರ್ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿದ್ರು. ಬಟ್ಟೆನೂ ಅಂಕಲ್ ನೀವು ತುಂಬ ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿ ತೊಗೊಂಬಂದಿದ್ದೀರಾ. ನಾನು ಇನ್ನೂ ಅವಳಿಗೆ ಫೋಟೋಶೂಟೇ ಮಾಡಿಲ್ಲ ಆ ಡ್ರೆಸ್ ಹಾಕಿ. ಸೊ ಅದನ್ನು ಈ ಸರಿ ಹಾಕ್ಬಿಟ್ಟು ನೆಕ್ಸ್ಟ್ ಆಂಟಿ ನೀವು ತಂದಿರೋದನ್ನು ನೆಕ್ಸ್ಟ್ ಹಾಕ್ಬಿಟ್ಟು ಫೋಟೋಶೂಟ್ ಮಾಡ್ತೀನಿ. ಚೆನ್ನಾಗಿದೆ.
ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ನೆಂಟು ಅಂದರೆ ನಮ್ಮ ಆಂಟಿ ಅಂಕಲ್ ಎಲ್ಲ ಹೋದರು ಅಂತ ಅನಿಸುತ್ತೆ. 7 o'clock ಆಯಿತು. ನನ್ನ ಮಗ ಇವಾಗ ಹೋಮ್ವರ್ಕ್ ಬಿದೋಗ್ತೀಯ ಬಂಗಾರಿ, ಬಿದೋಗ್ತೀಯ. ಹೋಮ್ವರ್ಕ್ ಬರೀತಾ ಇದ್ದಾನೆ. ನಾಳೆಯಿಂದ ಸ್ಕೂಲ್ ಮಗನೇ. ಅವ್ನು ಹೋಗಲ್ವಾ ಸ್ಕೂಲ್ಗೆ? ಯಾಕೆ ಹಂಗೆಲ್ಲ ಅನ್ಬಾರ್ದು, ಸ್ಕೂಲಿಗೆ ಹೋಗಬೇಕು. ಅವನು ನೋಡಿ ಹೆಂಗ ಇದ್ದಾನೆ. ಬರೀ ನೀಟಾಗಿ ಬರೀ. ಯಾವ ಕೈಲಿ ಬರೆಯೋದು? ಬರೀ ತೋರಿಸ್ತೀನಿ, ಬರೀ ನೋಡಿ ಎಷ್ಟು ಚೆನ್ನಾಗಿ ಬರೀತೀಯ. ನೋಡಿ ಗೈಸ್, ನನ್ನ ಮಗ ಎಷ್ಟು ಚೆನ್ನಾಗಿ ಬರೀತಾನೆ. ನೀನು ಹೇಳುವ, ಮಕ್ಕಳು ಈ ರೀತಿ ಬರಿಬೇಕು ಅಂತ ಹೇಳು ಬಂಗಾರಿ. ಬಳಿಬೇಕು. ಹಾಂ ನೋಡಿ ಗೈಸ್, ಹೇಳು. ನೋಡು, ನೋಡ್ತಾವ್ರಲ್ಲ ಅವರೆಲ್ಲರೂ ನನ್ನ ಥರನೇ ಮನೆಯಲ್ಲಿ ಕುತ್ಕೊಂಡು ಹೋಮ್ವರ್ಕ್ ಮಾಡಿ ಬರೀ. ಬರೀ ಹಾಗೆ ಈ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಏನೇನೋ ಮಾಡ್ತೇನೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಾಳೆ ಸ್ಪೆಷಲ್ ವ್ಲಾಗ್ ಒಂದಿಗೆ ನಾನು ನಿಮ್ಮೊಟ್ಟಿಗೆ ಸಿಗ್ತೀನಿ. ಬಾಯ್ ಮಾಡು. ಸಿ ಯು.